ಅದಕ್ಕೆ ಏನು ಮಾಡಿದ್ರೆ ಮನ್ಯಾಗ ಸಿಕ್ಕಾಪಟ್ಟಿ ಬಂಗಾರ ಒಳ್ಳೆ ತುಂಬ ಬಂಗಾರ ಹಾಕೊಂಡು ನಡಕ ಬಂಗಾರ ಕೈಯಾಗ ಬಂಗಾರ ಕೊಳ್ಳಾಗ ಎಲ್ಲ ಹಾಕೊಂಡು ಗಣೇಶನ 50,000 ರೂಪಾಯಿದ ರೇಷ್ಮೆ ಸೀರೆ ಮಳಿ ಇಟ್ಕೊಂಡು ಹೋಗಿ ಕಣ್ಣಲ್ಲಿ ಮುಂದೆ ನಿಂತು ಆಕೆಗೇನಿದ್ದಿಲ್ಲ ಮೂಗಿದ್ದಿಲ್ಲ ಏನ ಮೂಗ ಇದ್ರಿಕಿಲ್ಲ ಆಕೆಗೆ ದುಃಖ ಆಯ್ತು. ಇದೆಲ್ಲ ಇಟ್ಕೊಂಡಿಂದ ಲವಣಿ ಅಂಗಾರ ಸೌಭಾಗ್ಯ ಸುಂದರ ಬಾಪರ ಕುಮಾರ ಮೂಗಿದ್ರೆ ಮೂಗ್ಮಟ್ಟಿ ಇಟ್ಬತ್ತೆ ಮೂಗಿದ್ರ ಮೂಗ ಮಾಡ ಯಾರ ಹೌದಲ್ಲ. ಈಗ ಮೂಗ್ ಮಾಡಿ ನಾವು ಹೇಳ್ತೀನಿ ಕೇಳ್ತೀನಿ. ಮನುಷ್ಯ ಮೂಗ ಮಾಡಿದ್ ಹೇಳ್ತೀನಿ, ಪರಮಾತ್ಮ ಮೂಗ್ ಮಾಡಿದ್ ಹೇಳ್ತೀನಿ. ಹೇಳೋದೇ ನಾನು ಕೇಳೋದೇ ಹೇಳಿದ ತಾತ್ಪರ್ಯ ಕನ್ನಡಿಯಿಂದ ನಿಂತು ನೋಡಿರು ಮೂಗ ಮಂಡಿಟ್ಟು ಗುಳುಗುಳೆಲ್ಲ ಹಾಕಿರ್ತೇವೆ. ಅಕ್ಕಡಿಯಿಂದ ಯಾಕೆ ಹೇಳ್ತೀವ ಯಪ್ಪ ಏನ್ ನನ್ನ ಹಸಿರು ಸುರಾಗೈತಿ ಮೈ ತುಂಬ ಬಂಗಾರ ಹಾಕೊಂಡು 50,000 ರೂಪಾಯಿ ಇಟ್ಟಿರು ಬಂದ್ರು ಆದ್ರೆ ಮೂಗ ಮಂಡೈತಿ ಏನ್ ಮಾಡಿಯಪ್ಪ ಅಂದ್ರೆ ಭಕ್ತಾರ ಮನೆಗೆ ಹೋಗಿ ಯಾವ ಟೈಪ್ ಐತ್ ನೋಡ ಅದ ಟೈಪ್ ಕಲರ್ದ ಬಂಗಾರದ ಏನ್ ಮಾಡ್ತೀರಿ ಮೂಗ ಮಾಡ್ತೀರ ಅಂತ ಹೋಗಿ ದೊಡ್ಡ ಶ್ರೀಮಂತ ಹೋದ ಎನ್ನ ಒಂದು ನನ್ನ ಮಗಳಿಗೆ ಮೂಗಿನ ಮಾತು ತಗೊಂಡು ಮಾಡ್ಕೊ ಮೂಗಿನ ಮಾತು ತಗೊಂಡು ಮೂಗು ಮಾಡಿಲ್ಲ ಹೇಳೋದು ತಾತ್ಪರ್ಯ ಯಾವಾಗ ತಂದ ಭಕ್ತಾರ ಮೂಗಿಗೆ ತನ್ನ ಬೇಸಿಗೆ ಮೇಳದಂಗೆ ಮಾಡಿದ ಬಹಳ ಚಂದ ಇತ್ತು ಮೂಗಂತ ಮಾಡಿತ್ತು ಕಂಡಿ ಆಳ ಮುಗಿಂತ ಹೇಳ್ತಾರ ಬೆಳಗಿದ್ದ ಅಪ್ಪ ಅವ ಯಾವ್ರಿಗೆ ಯಾವಾದ್ರು ಮನೆಯಾಗಿರ್ತಾರೆ ಕೆಲಸ ಇಲ್ಲವ ಯಾಕ ಅದು ಬಾಜಾರ್ಗೆ ಹೋಗಿ ಬರೋಣ ಬಾಜಾರ್ಗೆ ಎದಕ್ಕೆ ಕೊಟ್ಟಾರಪ್ಪ ಮೂರು ತೋರ್ಸಕ್ಕ ಬಾಜಾರ್ಗೆ ಹೋಗಿ ಬರೋಣ ಬಾ ಬಾಜಾರ್ಗೆ ಹೋಗಿ ಬರೋದ ನಡಿ 20,000 ರೂಪಾಯಿ ಹೇಗೆ ಹಿಂಗ ಹೋಗುದ ಎಲ್ಲ ಇವಂಗ ಏನ ಇವಂಗ 10 ರೂಪಾಯಿ ಕಿಲೋ ಇವು ಹೆಂಗ 20 ರೂಪಾಯಿ ಕಿಲೋ ಇವು ಹೆಂಗ 50 ರೂಪಾಯಿ ಕಿಲೋ ಇವು ಹೆಂಗ ಈ ಖರೀದಿ ಮಾಡಕ್ ಬರ್ಲಕ್ಕೆ ಅಲ್ಲ 100 ತೋರ್ಸಕ್ ಇವು ಹೆಂಗ ಆ ಹೆಂಗ ಇವು ಹೆಂಗ ಎಲ್ಲ ಅಡ್ಡ ಅದು ಹಿಂದಿಂದ ಕಂಟಿ ಹಿಡ್ಕೊಂಡು ರಗಡ ಆಯ್ತು ಏಕ ಮನೆಗೆ ಹೋಗೋಣ ಬಾ ಇಲ್ಲವ ಇನ್ನ ಯಾವ ಬಾಜಾರದ ಹೇಳಿ ಹೋಗೋಣ ಹಾಗೆ ಅಲ್ಲಿ ಒಂದು ಬಾಜಾರ ಇಟ್ಟು ಹೋಗೋಣ ಅಂತ ಕಾಲಿ ಹೋಗೋಣ ಬೇಡ ಅಂದಕ್ಕೆ ಅಲ್ಲಿ ಹೋಗಿ ಹೋಗೋಣ ಬಾರ್ದ ಅದು ಯಾವ ಬಾಜಾರ ಮೆಣಸಿನಕಾಯಿ ಬಾಜಾರ ಅಲ್ಲಿ ಹೋಗಿ ಮೆಣಸಿನಕಾಯಿ ಎನ್ನ ಇವೆ ಹಂಗೆ ಭಾಳ ಸೆಟಕಿರ್ತಾರೆ ಏನಾಗ್ತದೆ ನೋಡ್ರಿ ಎನ್ನ ಇವೆ ಹೆಂಗ ನಾವೊಂದು 300 ರೂಪಾಯಿ ಕಿಲೋ ಎನ್ನ ಇವು ಹೆಂಗ 400 ರೂಪಾಯಿ ಕಿಲೋ ಎನ್ನ ಇವು ಹೆಂಗ 500 ರೂಪಾಯಿ ಕಿಲೋ ಪುಟ್ಟಿ ಭಾಳ ಇವು ಈ 350 ಇದಕ್ಕೆ ಕಮ್ಮಿ ಅದಾವನ್ನ 60 ರೂಪಾಯಿ ಲಾಭ ಯಾವ ಸೀದಾ ಕಟ್ಟಿದ್ದಾವ ಯಾವ ಎಲ್ಲ ಮಾರಿ ದೂಸ ಬೀದ ಸಣ್ಣ ಇಕ್ಕಿದ್ದಾವ ಅದಾವ ತಂಗಿ ಬರೀ 60 ರೂಪಾಯಿ ಅವನ ಕೂಡ ನಾವೇನ್ ಮಾಡ್ದ ಹಿಂಗ್ ಮಾಡಿ ಹಿಂಗ್ ಜಾಸ್ತಿದ ಮೂಗು ಸಿಗರು ಮನೆ ಹೋಗ
ಕೊಟ್ಟ ಯಾರು? ಪರಮಾತ್ಮ. ಅದಕ್ಕೆ ತುಕಾರಾಮ ಎಲ್ಲ ಕೊಟ್ಟರು ಭಗವಂತ, ನೀ ನನಗೆ ಮನುಷ್ಯ ಜನ್ಮ ಕೊಟ್ಟಿ, ನಿನ್ನ ಗುಣಗಾನ ಮಾಡೋದು ನನಗೆ ಕೊಟ್ಟಿದ್ರೆ, ಆದ್ರೆ ಇನ್ನೊಂದು ಕೊಟ್ಟೆ. ಏನು? ತುಕಾರಾಮ ಹಾಡಕತ್ತಿದ್ರು. ಏನ್ ಮಾಡಿದ್ರು? ಒಂದೇ ಅಲ್ಲ, ತುಕಾರಾಮ ಅಂದ್ರೆ ಹೆಂಗದಾರ ನಿಮಗೆ ನೋಡ್ರಿ. ಜ್ಞಾನೇಶ್ವರಿ ಮಹಾರಾಜರ ಚರಿತ್ರೆ ಕೇಳಿದ್ರೆ ಮೈಯಾನ ಕೂದಂತ ಇರ್ಬೇಕು. ಆದ್ರೆ ಎಷ್ಟು ಕಷ್ಟ ಸೋಸ್ಯಾರ. ಆದ್ರೆ ಅದಕ್ಕೆ ಹೇಳ್ತಾರ,